Hi guys, welcome back to my YouTube channel. ಎಲ್ಲರೂ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನನ್ನ ವಿಡಿಯೋನ ನಾನು ಇವತ್ತು ಶುರು ಮಾಡ್ತಾ ಇದ್ದೀನಿ. ಸೊ ಹಾಗೆ ಇವತ್ತೊಂದು ಇನ್ಫಾರ್ಮೇಟಿವ್ ವಿಡಿಯೋನ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ಳೋಣ ಅಂತ. ಸೊ ರೀಸೆಂಟಾಗಿ ನಾನು ಒಂದಷ್ಟು ಗ್ಯಾಜೆಟ್ಸ್ನ ಪರ್ಚೇಸ್ ಮಾಡಿದೆ. ಸೊ ಅದ್ರ ಬಗ್ಗೆ ನಿಮ್ಮ ಹತ್ರ ನಾನು ಶೇರ್ ಮಾಡ್ಕೋಬೇಕಿತ್ತು. ಆ್ಯಂಡ್ ಎಸ್ ಅಫ್ಕೋರ್ಸ್ ಇದಕ್ಕೆ ನಾನು ಎಷ್ಟು R&D ಮಾಡಿದ್ದೀನಿ, ಎಷ್ಟು ಹುಡುಕಿದ್ದೀನಿ ಅಂತಂದರೆ, ಸೊ ನಂತರನೇ ಸುಮಾರು ಜನ ನನಗೆ ಗೊತ್ತು ಹುಡುಕಿರ್ತೀರ ಇದ್ರ ಬಗ್ಗೆ ನಿಮಗೆ ಇನ್ಫಾರ್ಮೇಷನ್ ಗೊತ್ತಿಲ್ಲದೆ ಸ್ವಲ್ಪ ಕಷ್ಟಪಟ್ಟಿರ್ತೀರ ಅಂತಲೂ ಗೊತ್ತು. ಸೊ ಹಾಗಾಗಿ ಯಾರೆಲ್ಲ ಈ ಒಂದು ಪರ್ಟಿಕ್ಯುಲರ್ ಈ ಗ್ಯಾಜೆಟ್ಸ್ಗೆ ನೀವು ಹುಡುಕ್ತಿದ್ದೀರೋ ಅವ್ರಿಗೆ ಈಸಿ ಆಗಲಿ ಅಂತಲೇ ಸೊ ಈ ವಿಡಿಯೋ ನಿಮಗೋಸ್ಕರ ನಾನು ಮಾಡ್ತಿರೋದು, ಸರಿನಾ? ಸೊ ಈ ವಿಡಿಯೋ 100% ಐ ಆಮ್ ಶ್ಯೂರ್ ದಟ್ ನಿಮಗೆಲ್ಲನೂ ಯೂಸ್ಫುಲ್ ಆಗುತ್ತೆ ಅಂತ ನಂಗೆ 100% ಶ್ಯೂರ್ ಇದೆ. ಸೊ ಗೊತ್ತಿರೋರಿಗೆ ಎಸ್ ಅಫ್ಕೋರ್ಸ್ ಇದು ಹೊಸದಾಗಂತ ಅನಿಸಲ್ಲ. ಸೊ ಯಾರಿಗೆ ಗೊತ್ತಿಲ್ಲ ಸೊ ಅವ್ರಿಗೆಲ್ಲನೂ ಇದು 100% ಯೂಸ್ಫುಲ್ ಆಗುತ್ತೆ. ಸೊ ಸ್ಕಿಪ್ ಮಾಡ್ತೀರಾ ಕಂಪ್ಲೀಟ್ ವಿಡಿಯೋ ನೋಡಿ, ಓಕೆನಾ? ಸೊ ವಿಡಿಯೋನ ಶುರು ಮಾಡೋಣ. ಸೊ ಶುರು ಮಾಡೋದಕ್ಕಿಂತ ಮುಂಚೆ ನನ್ನ ಚಾನಲ್ಗೆ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲೋ ಸೊ ಬೇಗ ಹೋಗಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಿರೋ ಬೆಲ್ ಐಕನ್ನ ಪ್ರೆಸ್ ಮಾಡಿದ್ರೆ ನನ್ನ ಎಲ್ಲ ಹೊಸ ವಿಡಿಯೋ ನೋಟಿಫಿಕೇಷನ್ ಬರುತ್ತೆ, ಅವಾಗ ಮಿಸ್ ಮಾಡದೆ ನೋಡ್ಬೋದು. ಆ್ಯಂಡ್ ಸೇಮ್ ವೇ ನಾನು ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮಲ್ಲಿ ಕೂಡ ವೀಡಿಯೋಸ್ ಮಾಡ್ತೀನಿ. ಅದರ ಹೆಸರು ಕೂಡ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಿರುತ್ತೆ. ಆ್ಯಂಡ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿರ್ತೀನಿ. ಮೋಜು ಮತ್ತು ಜೋಶಲ್ಲಿ ಕೂಡ ನಾನು ವೀಡಿಯೋಸ್ ಮಾಡ್ತೀನಿ, ಅದರ ಹೆಸರು ಕೂಡ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಿರುತ್ತೆ. ಆ್ಯಂಡ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿರ್ತೀನಿ ಅಂತ ಹೇಳ್ತಾ ಇವಾಗ ತಡ ಮಾಡಿದ್ರೆ ವೀಡಿಯೋನ ಶುರು ಮಾಡೋಣ. ಬನ್ನಿ. ಏನಪ್ಪ ಇವತ್ತಿನ ವಿಷಯ ಅಂತಂದರೆ, ಆವಾಗಲೇ ಹೇಳ್ದಂಗೆ ನನಗೆ ವೀಡಿಯೋಸ್ ಎಲ್ಲ ಮಾಡೋದಕ್ಕೆ ಗ್ಯಾಜೆಟ್ಸ್ ಬೇಕಿತ್ತಲ್ಲ, ಸೊ ಅದ್ರ ಬಗ್ಗೆ ನಾನು ಇವತ್ತು ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಏನಪ್ಪ ಅದು ಅಂತಂದರೆ, ಯೂಶ್ವಲಿ ನಮಗೆಲ್ಲ ವೀಡಿಯೋಸ್ ಮಾಡೋದಕ್ಕೆ ಏನು ಬೇಕಾಗುತ್ತೆ, ಟ್ರೈಪಾಡ್ ಬೇಕಾಗುತ್ತೆ. ಅಥವಾ ಇಲ್ಲ ನಮಗೆ ಟ್ರೈಪಾಡ್ ಇಲ್ಲ ಅಂತಂದರೆ ಯಾರಾದರೂ ಫ್ರೆಂಡ್ಸ್ ಇರ್ತಾರೆ, ಫ್ಯಾಮಿಲೀಸ್ ಇರ್ತಾರೆ, ಯಾರಾದರೂ ಒಬ್ರು ನಮಗೆ ವೀಡಿಯೋಸ್ ಮಾಡೋದಕ್ಕೆ ಹೆಲ್ಪ್ ಮಾಡ್ತಾರೆ. ಸೊ ಯಾರೂ ಇಲ್ಲ ಅಂತಂದಾಗ ಎಸ್ ಅಫ್ಕೋರ್ಸ್ ಸೆಲ್ಫಿ ಸ್ಟಿಕ್ಕೇ ನಮಗೆ, ಇಲ್ಲ ಟ್ರೈಪಾಡೇ ನಮಗೆ ಫ್ರೆಂಡು, ಫ್ಯಾಮ್ಲಿ ಎಲ್ಲನೂ ಆಗಿರುತ್ತೆ. ಸೊ ಇವಾಗೆಲ್ಲ ಆಲ್ಮೋಸ್ಟ್ ಎಲ್ಲರೂ ಟ್ರೈಪಾಡೇ ಯೂಸ್ ಮಾಡೋದು. ಸೊ ಇದು ಬಂದು ಡಿಜಿಟೆಕ್ ಅವರ ನಾನು ಟ್ರೈಪಾಡ್ ತೊಗೊಂಡಿದ್ದು. ಸೊ ಇದನ್ನು ತೊಗೊಂಡು ಪ್ರಾಬಬ್ಲಿ 1 year ಅಥವಾ 2 year ಆಗಿರ್ಬೋದು, ಓಕೆನಾ? ಸೊ ಇದು ಟ್ರೈಪಾಡ್ ಬರುತ್ತಲ್ಲ, ಸೊ ಇಲ್ಲಿ ಈ ಥರ ಒಂದು ಫಿಕ್ಸರ್ ಕೊಟ್ಟಿರ್ತಾರೆ, ಓಕೆನಾ? ಸೊ ಇಲ್ಲಿ ಈ ಥರ ಫಿಕ್ಸರ್ ಕೊಟ್ಟಿರ್ತಾರೆ. ಆ್ಯಂಡ್ ಇದ್ರ ಮೇಲೆ ಆ್ಯಂಡ್ ಇನ್ನೊಂದು ಈ ಥರ ಟೈಪ್ ಇರುತ್ತೆ. ಸೊ ನೀವು ಇಲ್ಲಿ ಫಿಕ್ಸ್ ಮಾಡಿಕೊಂಡು ಆ್ಯಂಡ್ ವಿಡಿಯೋಸ್ ಮಾಡುವಂಥದ್ದು, ಓಕೆನಾ? ಸೊ ಏನಪ್ಪ ಆಗಿತ್ತು ಅಂತಂದರೆ ಇದು ಮತ್ತು ಇದೆರಡೂ ಕಿತ್ತೋಗಿತ್ತು. ಇದು ಬಾಲ್ ಶೇಪಲ್ಲಿರುತ್ತೆ. ಸೊ ನಾವು ಹೇಗೆ ಬೇಕಾದರೆ ಹಾಗೆ ನಾವು ರೊಟೇಟ್ ಮಾಡ್ಕೋಬೋದು, ಸರಿನಾ? ಇದೆರಡು. ಆ್ಯಂಡ್ ಇದ್ರ ಬದಲಾಗಿ ಇನ್ನೊಂದು ಥರನೂ ಬರುತ್ತೆ. ಅದು ಸಿಕ್ಕಾಪಟ್ಟೆ ಸ್ವಲ್ಪ ಡೆಲಿಕೇಟು ಅಂತ ನನಗೆ ಅನ್ನಿಸ್ತು. ಇದು ಸ್ವಲ್ಪ ರಫ್ ಆ್ಯಂಡ್ ಟಫ್ ಆಗಿನೂ ಕೂಡ ನಾವು ಯೂಸ್ ಮಾಡ್ಬೋದು. ಇದು ನಾನು ಹುಡುಕ್ದೆ ನನಗೆ ಗೊತ್ತಿರಲಿಲ್ಲ, ಆಯಿತಾ? ಆ್ಯಂಡ್ ನಾನು ಬೇರೆ ಕಡೆ ನಾನು ಸರ್ಚ್ ಮಾಡೋದಕ್ಕೂ ಹೋಗಿಲ್ಲ. ಸೊ ಯೂಶ್ವಲಿ ನನಗೇನಾದರೂ ಇನ್ಫಾರ್ಮೇಷನ್ ಬೇಕು ಅಂತಂದರೆ ನಾನು ಯೂಟ್ಯೂಬಲ್ಲೇ ಸರ್ಚ್ ಮಾಡೋದು, ಇಲ್ಲಾಂದರೆ ಗೂಗಲ್ ಮಾಡ್ತೀನಿ ಅಷ್ಟೇ. ಸೊ ನಾನು ಬೇರೆ ಯಾರಿಗಾದ್ರೂ ಕೇಳೋದಾಗಿರಲಿ, ತುಂಬ ರೇರು ನಾನು ಯಾರಿಗಾದ್ರೂ ಬೇರೆಯವ್ರಿಗೆ ಏನಾದರೂ ಕೇಳೋದು. ಸೊ ಆ ಥರ ಪರ್ಚೇಸ್ ಮಾಡೋದಿಲ್ಲ. ಸೊ ವೈ ಬಿಕಾಸ್ ಇವಾಗೆಲ್ಲ ನಿಮಗೇನೇ ಒಂದು ವಿಷಯ ಬೇಕು ಅಂತಂದರೆ ಇಟ್ಸ್ ಆಲ್ವೇಸ್ ರೆಡಿ, ಯೂಟ್ಯೂಬಲ್ಲಿರುತ್ತೆ ಅಥವಾ ಸೊ ಆನ್ಲೈನಲ್ಲಿ ನಿಮಗೆಲ್ಲ ಸಿಕ್ಬಿಡುತ್ತೆ. ಆ್ಯಂಡ್ ಹುಡುಕ್ದೆ ನಾನು ಎಲ್ಲೂ ಸಿಕ್ಕಿಲ್ಲ. ಆ್ಯಂಡ್ ಸರಿ ಆಯಿತು, ನಾವು ಆನ್ಲೈನಲ್ಲಿ ತೊಗೊಳೋದಕ್ಕಿಂತ ಮುಂಚೆ ನಾನು ಫಸ್ಟು ಮನೆ ಹತ್ರ ಇರೋ ಎಲ್ಲ ಶಾಪ್ನೂ ನೋಡೋಣ. ಆ್ಯಂಡ್ ಅದಾದಮೇಲೆ ತೀರಾ ಆಗಿಲ್ಲ ಅಂತಂದರೆ SP ರೋಡ್ಗೆ ಹೋಗಿ ನೋಡೋಣ. ಆ್ಯಂಡ್ ಫೈನಲ್ ಆಪ್ಷನ್ನು ನಾನು ಆನ್ಲೈನಲ್ಲಿ ಇಟ್ಕೊಂಡಿದ್ದೆ, ಓಕೆನಾ? ಸೊ ಮನೆ ಹತ್ರ ಎಲ್ಲ ಹುಡುಕ್ದೆ, ಒಂದು ಅಂಗಡೀಲಿ ಸಿಕ್ತು. ಆ್ಯಂಡ್ ನನಗೆ ಈ ಥರ ಆ್ಯಕ್ಚುಲಿ ಈ ಥರದ್ದು ಬೇಕಾಗಿತ್ತು, ಓಕೆನಾ? ಈ ಥರದ್ದು ನೀವು ಫಿಕ್ಸ್ ಮಾಡಿದ್ರೆ ಮಾತ್ರ ಅದ್ರ ಮೇಲ್ಗಡೆ ಈ ಥರ ಹೋಲ್ಡರ್ ಫಿಕ್ಸ್ ಮಾಡಿ ಮೊಬೈಲ್ ಇದ್ರ ಮೇಲೆ ಕೂತ್ಕೊಳ್ಳುತ್ತೆ. ಇದಿಲ್ಲ ಅಂತಂದರೆ ಇದು ಒಂದೇ ಮಾತ್ರ ಇದ್ದರೆ ಆಗೋದಿಲ್ಲ, ಕಷ್ಟ ಆಗುತ್ತೆ, ಓಕೆನಾ? ಸೊ ಹಾಗಾಗಿ ಕೇಳಿದೆ ನಾನು. 450 ಏನೋ ಹೇಳಿದ್ರು ನನಗೆ. ಓ ಮೈ ಗಾಡ್, 450ನೇ? ಯಾಕೆ ಅಷ್ಟೊಂದು 450 ಕೊಡಬೇಕು ಅಂತ ನಾನು ಏನಾದರೂ ಒಂದು ಪರ್ಚೇಸ್ ಮಾಡಬೇಕು ಅಂದರೆ ಎಸ್ ಅಫ್ಕೋರ್ಸ್ ನಾನು ಒಂದು ಸತಿ ಅದಕ್ಕೆ ನಾನು ಫಿಕ್ಸ್ ಅಂತೂ ಆಗೋದೇ ಇಲ್ಲ. ನಾನು ಒಂದಷ್ಟು ಅಂಗಡಿ ನೋಡ್ತೀನಿ. ಆ್ಯಂಡ್ ನನಗೆ ಎಸ್ ಅಫ್ಕೋರ್ಸ್ ವರ್ತಿದೆ ಆ ಮನಿಗೆ ಅಂತಂದರೆ, ಬಿಕಾಸ್ ಇಟ್ಸ್ ಹಾರ್ಡ್ ಅರ್ನ್ ಮನಿ. ನಮಗೆ ಗೊತ್ತು ಮಿಡಲ್ ಕ್ಲಾಸ್ ಫ್ಯಾಮ್ಲಿಗೆ 1 ರೂಪಾಯಿನೂ ಎಷ್ಟು ಕಷ್ಟ ಅಂತ. ಸೊ ಹಾಗಾಗಿ ನಾನು ಒಂದಷ್ಟು ಅಂಗಡಿ ನೋಡಿ R&D ಮಾಡಿ, ನನಗೆ ಬೇರೆ ಎಲ್ಲೂ ಆಪ್ಷನ್ ಇಲ್ಲ. ನನಗೆ ಅದೇ ನನಗೆ ಬೇರೆ ನನಗೆ
ಎಲ್ಲೂ ಸಿಗ್ತಿಲ್ಲ ಅಂದಾಗ ಮಾತ್ರ ನಾನು ಸ್ಟಿಕ್ ಆನ್ ಆಗೋದು. ಸೊ ಹಾಗಾಗಿ ನಾನು ನೋಡಿದೆ 450 ಹೇಳೋದು. ನಾನು 450 ಓಕೆ ಫೈನ್, ಹಂಗೆ ಈ ಥರದ್ದು ಸಿಕ್ಕಿಲ್ಲ, ಬರೀ ಈ ಥರದ್ದು ಮಾತ್ರ ಸುಮ್ಮನೆ ಈ ಥರ ಹಾರಿಜಾಂಟಲ್ ವರ್ಟಿಕಲ್ ಈ ಥರ ಮಾತ್ರ ಪ್ಲೇಸ್ ಮಾಡ್ಕೋಬೋದಿತ್ತು. ಸೊ ಆ ಥರ ನಾನು ಸಿಕ್ಕಿತ್ತು. ಆಯಿತು ಸರಿ ಫೈನ್, ನಾನು ಎಸ್ ಪಿ ರೋಡ್ಗೆ ಹೋಗೋಣ. ಎಸ್ ಪಿ ರೋಡ್ ಏನು ತುಂಬ ದೂರ ಇರಲಿಲ್ಲ. ಸೊ ಫೈನ್, ಒಂದ್ಸತಿ ಎಸ್ ಪಿ ರೋಡ್ಗೆ ಹೋಗಿ ಎಕ್ಸ್ಪ್ಲೋರ್ ಮಾಡೋಣ, ಅಲ್ಲಿ 100% ಸಿಗುತ್ತೆ ಅಂತ ನನಗೆ ಪಕ್ಕ ಫಿಕ್ಸ್ ಆಗಿತ್ತು. ಆ್ಯಂಡ್ ಅದಾದಮೇಲೆ ಹೋದೆ, ಅಲ್ಲೂ ಹೋಗ್ತೀನಿ ಒಂದು 10 ಅಂಗಡಿ ಹುಡುಕಿದೆ. 10 ಅಂಗಡಿಲೂ ನನಗೆ ಎಲ್ಲೂ ಸಿಕ್ಕಿಲ್ಲ. ಎಲ್ಲರೂ ಒಂದು ಸಜೆಸ್ಟ್ ಮಾಡಿದ್ದೇನು ಅಂದರೆ, ಮೇಡಮ್ ನೀವು ಫುಲ್ ಸೆಟ್ಟೇ ತೊಗೊಬೇಡಿ, ಆ ಥರ ನಿಮಗೆ ಬರೀ ಈ ಥರ ಸ್ಪೇರ್ ಪಾರ್ಟ್ಸ್ ನಿಮಗೆ ಎಲ್ಲೂ ಸಿಗೋದಿಲ್ಲ, ಸಪ್ರೇಟಾಗಿ ನೀವು ಫುಲ್ಲೇ ತೊಗೊಳ್ಳಿ ಅಂತ. ಏನು ಫುಲ್ ತೊಗೊಳ್ಳೋದೇನು ತಮಾಷೆನಾ? ಅಗೇನ್ 1000-2500 ಒಂದು ಒಳ್ಳೆ ಕ್ವಾಲಿಟಿದು ನಾನು ತೊಗೊಂಡಿದ್ದೆ. ಆಲ್ಮೋಸ್ಟ್ ನಾನು ಈ ವಿಡಿಯೋದಲ್ಲಿ ಇದು ಅನ್ಬಾಕ್ಸಿಂಗ್ ವಿಡಿಯೋ ಮಾಡಿದ್ದೀನಿ ನಾನು. ಸೊ ಹತ್ತತ್ರ ನಾನು 2K ಕೊಟ್ಟಿದ್ದೆ. ಒಳ್ಳೆ ನಿಮಗೆ ಪ್ರಾಡಕ್ಟ್ ಒಳ್ಳೆ ಬ್ರ್ಯಾಂಡ್ದು ಬೇಕು ಅಂದರೆ ನೀವು ಇನ್ವೆಸ್ಟ್ ಮಾಡಲೇಬೇಕಾಗುತ್ತೆ. ನನ್ನ ಹತ್ರ ಮುಂಚೆ ಎಲ್ಲ ಒಂದು 500, 600, 300 ಟ್ರೈಪಾಡ್ಸ್ ಇತ್ತು, ಬಟ್ ಅದು ಬೇಸೆ ಕೂರ್ತಿರಲಿಲ್ಲ, ಅಲ್ಲಾಡ್ತಿತ್ತು. ಸೊ ಹಾಗಾಗಿ ನಾನು ಒಂದ್ಸತಿ ಇನ್ವೆಸ್ಟ್ ಅಂತ ಹೇಳಿ ನಾನು ಅದನ್ನು ಪರ್ಚೇಸ್ ಮಾಡಿದ್ದು. ಆ್ಯಂಡ್ ನನಗೆ ಹೇಳಿದ್ರು ಕೂಡ, ಸೊ ಇದನ್ನು ಆಲ್ಮೋಸ್ಟ್ ನಿಮಗೆ ಜಾಸ್ತಿ ದಿನ ಬರೋಲ್ಲ, ಅಕಸ್ಮಾತ್ ಇದೆಲ್ಲ ಹೋದರೆ ನೀವು ಇನ್ನೊಂದ್ಸತಿ ಪರ್ಚೇಸ್ ಮಾಡ್ಬೋದು ಅಂತ. ಓಕೆ ಫೈನ್, ಎಸ್ ಪಿ ರೋಡ್ ಇದೆಲ್ಲ ಸಿಗುತ್ತೆ ಅಂತ ನಾನು ಹೋಗಿದ್ದೆ. 10 ಅಂಗಡಿ ಹುಡುಕಿದೆ, ಎಲ್ಲೂ ಸಿಕ್ಕಿಲ್ಲ. ಒಂದೇ ಒಂದು ಅಂಗಡಿಲಿ ಹೋದೆ ಆ್ಯಂಡ್ ಕೇಳಿದೆ. ಆ್ಯಂಡ್ ನಮಗೆ ಎಕ್ಸ್ಟ್ರಾ ಬಂದಿರುತ್ತಲ್ಲ, ಸೊ ಆ ಪೀಸಸಲ್ಲಿ ನಾನು ಹುಡುಕ್ತೀನಿ, ಐ ಆಮ್ ನಾಟ್ ಶೋರ್ ಅಂತ ಹೇಳಿದ್ರು. ಫೈನ್ ಆಯಿತು ಸರಿ ಅಂತೇಳಿ ಒಂದು ಪೀಸ್ನ ತೊಗೊಂಬಂದು ಕೊಟ್ಟರು. ಓಕೆನಾ, ಒಂದು ಪೀಸ್ನ ತೊಗೊಂಬಂದು ಕೊಟ್ಟು, ಇಷ್ಟೇ ಚಿಕ್ಕ ಸೈಜು, ಇಲ್ಲ ಇದಕ್ಕಿಂತ ಇನ್ನೂ ಚಿಕ್ಕದಿತ್ತು. ಓಕೆನಾ, ಇಷ್ಟೇ ಚಿಕ್ಕ ಸೈಜು. ಆ್ಯಂಡ್ ಈ ಹೋಲ್ಡರ್ ಜೊತೆಗೆ ನನಗೆ ಎಷ್ಟು ಚಾರ್ಜ್ ಮಾಡಿದ್ರು ಅಂತಂದರೆ ಅದೇ 450, ಅವರು ಕೂಡ 450 ಚಾರ್ಜ್ ಮಾಡೋದು ನನಗೆ. ಅದಕ್ಕಿಂತ ಮುಂಚೆ ನಾನು ಆನ್ಲೈನಲ್ಲಿ ಇದನ್ನು ಅಮೆಝಾನಲ್ಲಿ ನಾನು ನೋಡಿದ್ದೆ. ನಾನು ಅಷ್ಟು ವರ್ತ್ ಇಲ್ವಲ್ಲ, ಐ ಮೀನ್ ಅಷ್ಟು ಎಕ್ಸ್ಪೆನ್ಸ್ ಇಲ್ವಲ್ಲ, ಅದು ಯಾಕೆ ಅಷ್ಟೊಂದು ಕೊಡಬೇಕು ಅಂತೇಳಿ ನಾನು ಸರ್ ಇಲ್ಲ, ಯಾಕೆ ಅಷ್ಟೊಂದು ಚಾರ್ಜ್ ಮಾಡ್ತಿದ್ರೆ, ಐ ಡೋಂಟ್ ಥಿಂಕ್ ಸೊ ಅದು ಅಷ್ಟೊಂದು ಚಾರ್ಜ್ ಇದೆ ಅಂತ. ಇಲ್ಲ ಮೇಡಮ್, ಇದು ನಮಗೆ ಎಕ್ಸ್ಟ್ರಾ ಪೀಸ್ ಬರೋದು, ಸೊ ಹಾಗಾಗಿ ಇದು ಇಂಡಿವಿಜುವಲ್ ಆಗಿ ನಿಮಗೆ ಸಿಗೋದಿಲ್ಲ, ನಾವು ಇಷ್ಟೇ ಪ್ರೈಸ್ನ ಚಾರ್ಜ್ ಮಾಡ್ತೀವಿ ಅಂತಂದರು. ಆಮೇಲೆ ಇದನ್ನು ಅಷ್ಟೇ, ಇದನ್ನು 50 ರೂಪೀಸ್ ಅಂತ ಹೇಳಿದ್ರು. ಓಕೆ ಫೈನ್, 50 ರೂಪೀಸ್ ವರ್ತ್ 50 ರೂಪೀಸ್ ಕೊಟ್ಟು ತೊಗೊಂಬಂದೆ. ಆ್ಯಂಡ್ ಇದ್ರ ಜೊತೆಗೆ ಏನು ಅಂತಂದರೆ, ಇದೊಂದು ಸ್ವಲ್ಪ ನೀವು ರಫ್ ಹ್ಯಾಂಡಲ್ ಮಾಡ್ಬೋದು. ಆ್ಯಂಡ್ ಇನ್ನೊಂದಿದೆ, ಇಷ್ಟು ಚಿಕ್ಕದಾಗೆ ಪ್ರಾಬಬ್ಲಿ ನನಗೆ ಅದು ಸ್ಕ್ರೀನ್ಶಾಟ್ ಸಿಕ್ಕಿದ್ರೆ ಇಲ್ಲಿ ಅಥವಾ ಇಲ್ಲಿ ನಾನು ಹಾಕ್ತೀನಿ, ಆ ಸ್ಕ್ರೀನ್ಶಾಟ್ನ ನೋಡಿ. ಓಕೆನಾ, ಅದು ಸಿಕ್ಕಾಪಟ್ಟೆ ಡೆಲಿಕೇಟ್ ಇತ್ತು. ನಾನು ಸ್ವಲ್ಪ ರಫ್ ಆ್ಯಂಡ್ ಟಫು, ಇನ್ನೊಂದು ಸ್ವಲ್ಪ ಈಗ ನಾನು ಎಳೆದಿದ್ದರೆ ಅದು ಕಟ್ಟೋಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಯಾರೆಲ್ಲ ರಫ್ ಆ್ಯಂಡ್ ಟಫ್ ಜಾಸ್ತಿ ಯೂಸ್ ಮಾಡ್ತೀರಾ, ಐ ಥಿಂಕ್ ಪ್ಲೀಸ್ ಗೋ ಫಾರ್ ದಿಸ್. ಅದು ಇನ್ನೊಂದು ಟೈಪಿಗೆ ನೀವು ಹೋಗಬೇಡಿ, ಬಿಕಾಸ್ ವಿ ನೆವರ್ ನೋ, ಅದು ಕಟ್ಟಾಗೋ ಚಾನ್ಸಸ್ ಇರುತ್ತೆ. ನಮ್ಮ ಟೆಂಪರ್ ಮೈಂಡ್ಗೆ ನಾವು ಸ್ವಲ್ಪ ಫಾಸ್ಟಾಗಿ ಕೆಲಸ ಮಾಡೋದ್ರಿಂದ ಸೊ ಅದು ಹೋಗ್ಬಿಡುತ್ತೆ. ಸೊ ನಾನು ಈ ಟೈಪಿನಿರೋದು ನಾನು ಸಜೆಸ್ಟ್ ಮಾಡ್ತೀನಿ ನಿಮಗೆ, ಇದನ್ನು ತೊಗೊಳ್ಳಿ. ಆ್ಯಂಡ್ ಅದಾದಮೇಲೆ ನಾನು ಅಲ್ಲೇ ಆನ್ ಸ್ಪಾಟ್ ಅಂಗಡಿಲೇ ನಾನು ಅಮೆಝಾನಲ್ಲಿ ಮುಂಚೆನೇ ನೋಡಿದ್ದೆ. ಇದು 198 ಇತ್ತು, 198, 198 ಅಥವಾ 99 ಏನೋ ಇತ್ತು. ಸರಿ, ಎಸ್ ಪಿ ರೋಡ್ ಹೋದರೆ ಇನ್ನೂ ಕಡಿಮೆಗೆ ಸಿಗ್ಬೋದೇನೋ, ಬಿಕಾಸ್ ಅಲ್ಲೆಲ್ಲನೂ ನಾವು ನೋಡಿ ತೊಗೋಬೋದಲ್ಲ ಅಂಥೇಳಿ ನಾನು ಆ ಇಂಟೆನ್ಷನಲ್ಲಿ ಎಸ್ ಪಿ ರೋಡ್ಗೆ ಹೋಗಿದ್ದೆ. ಆ್ಯಂಡ್ ಇನ್ನು ಕಡಿಮೆ ರೇಟಿಗೆ ಸಿಗುತ್ತೆ ಅಂತೇಳಿ ನಾನು ಕಾನ್ಫಿಡೆಂಟಲ್ಲಿ ಹೋಗಿದ್ದೆ. ಬಟ್ ಆ ಥರ ಆಯಿತಾ, 450 ಅಂದಿದ ತಕ್ಷಣ ನಿಜವಾಗ್ಲೂ ನಂಗೆ ಬೇಜಾರಾಗೋಯ್ತು. ನಾನು ಬರೀ ಇದನ್ನು ಮಾತ್ರ ತೊಗೊಂಬಂದೆ ಅಲ್ಲಿ 50 ರೂಪೀಸ್ದು. ಆ್ಯಂಡ್ ಇದನ್ನು ನೀವು ಎಸ್ ಪಿ ರೋಡಲ್ಲಿ ಯಾವ ಅಂಗಡಿಲಿ ಬೇಕಾದರೂ ಸಿಗುತ್ತೆ. ಆ್ಯಂಡ್ ನಿಮಗೆ ರೋಡ್ ಸೈಡು ಹಾಕ್ಕೊಂಡಿರ್ತಾರೆ, ಅಂಗಡಿಲೂ ಸಿಗುತ್ತೆ. ಇದು ಜಸ್ಟ್ 50 ರೂಪೀಸ್, ಜಾಸ್ತಿ ಕೇಳಿದ್ರೆ ಕೊಡಬೇಡಿ, ಇಟ್ಸ್ ಓನ್ಲಿ 50 ರೂಪೀಸ್ ಅಷ್ಟೇ. ಸೊ 50 ರೂಪೀಸ್ ಕೊಟ್ಟು ಇದನ್ನು ಮಾತ್ರ ತೊಗೊಳ್ಳಿ. ಆ್ಯಂಡ್ ಅದಾದಮೇಲೆ ನಾನು ನೆಕ್ಸ್ಟ್ ಬಂದು ಇದನ್ನು ಅಮೆಝಾನಲ್ಲಿ ನಾನು ಇದನ್ನು ಆರ್ಡ್ರ್ ಮಾಡಿದ್ದು. ಆ್ಯಂಡ್ ಆನ್ ಸ್ಪಾಟ್ ನಾನು ಅಂಗಡಿಲೂ ಕೂಡ ಅವ್ರಿಗೆ ವೆಬ್ಸೈಟಲ್ಲಿ ಓಪನ್ ಮಾಡಿ ತೋರಿಸಿದೆ. ಇದು ಬರೀ 198, ನೀವು ಹೇಗೆ ಇದನ್ನು ಬಿಟ್ಟು 400 ಕೇಳ್ತೀರಾ, ಇದನ್ನು ಸೇರಿ 450 ಹೇಳಿದ್ದವರು, ಇದನ್ನು ಬಿಟ್ಟು ನೀವು ಹೇಗೆ ಇದಕ್ಕೆ ಮಾತ್ರ ನೀವು 400 ಚಾರ್ಜ್ ಮಾಡ್ತೀರಾ. ಆಮೇಲೆ ನಾನು ಅಲ್ಲೇ ಆನ್ ಸ್ಪಾಟ್ ಅವ್ರಿಗೆ ಹೇಳಿದೆ, ನೋ ನನಗೆ ಬೇಡ, ನಾನು ಆನ್ಲೈನಲ್ಲಿ ಆರ್ಡರ್ ಮಾಡ್ಕೊಳ್ತೀನಿ ಅಂಥೇಳಿ ವಾಪಸ್ ಬಂದುಬಿಟ್ಟೆ ನಾನು. ಆಮೇಲೆ ಅದಾದಮೇಲೆ ನೆಕ್ಸ್ಟು ಅಮೆಝಾನಲ್ಲಿ ಈ ಪೀಸು ಅವೈಲಬಲ್ ಇದೆ. ಓಕೆನಾ, ಸೊ ಐ ನೋ ಸುಮಾರು ಜನ ಇದು ತುಂಬ ಲೈಕ್ ನಾವು ಹೇಗೆ ಯೂಸ್ ಮಾಡ್ತೀವೋ ಹಾಗೆ. ಆ್ಯಂಡ್ ಇಲ್ಲಿಟ್ಟು ಜಾಸ್ತಿ ದಿನ ಬರೋಲ್ಲ, ನೀವು ಟೈಟ್ ಮಾಡೋದು, ಓಪನ್ ಮಾಡೋದು, ಆ್ಯಂಡ್ ನೀವು ಈ ಥರ ಹಾರಿಜಾಂಟಲು, ವರ್ಟಿಕಲ್ ಈ ಥರ ಮೂಮೆಂಟ್ಸಲ್ಲಿ ಇದು ಜಾಸ್ತಿ ದಿನ ಬರೋದಿಲ್ಲ, ಇದು ಹೋಗ್ಬಿಡುತ್ತೆ. ಓಕೆನಾ, ಇಟ್ ಆಲ್ ಡಿಪೆಂಡ್ಸ್ ನಾವು ಹೇಗೆ ಯೂಸ್ ಮಾಡ್ತೀವಿ ಹಾಗೆ. ಸೊ ಆವಾಗಲೇ ನಾನು ಹೇಳಿದಂಗೆ ನಾನು ಸ್ವಲ್ಪ ರಫ್ ಆ್ಯಂಡ್ ಟಫ್, ಸೊ ನಾನು ಬೇಗ ತೆಗೆಯೋದು, ಬೇಗ ಹಾಕೋದ್ರಿಂದ ಅದು ಬೇಗನೆ ಬಾಳಿಕೆ ಬಂತು, ಇಲ್ಲ ಅಂತಿಲ್ಲ. 1.5-2 ಇಯರ್ಸ್ ಬಂತು, ಆಮೇಲೆ ಅದು ಹೋಯಿತು. ಸೊ ಈ ಪೀಸು
ಇದು ಬಾಲ್ ಶೇಪಲ್ಲಿರುತ್ತೆ. ಸೊ ಸ್ಪೆಷಲಿ ಇದು ಅಮೆಝಾನಲ್ಲಿ ಸಿಗುತ್ತೆ. ನನಗೆ ಫ್ಲಿಪ್ಕಾರ್ಟಲ್ಲಿ ಮೀಶೋಲಿ ಐ ಆಮ್ ನಾಟ್ ಶ್ಯೂರ್ ಬಿಕಾಸ್ ನಾನು ಅದರಲ್ಲಿ ಎಕ್ಸ್ಪ್ಲೋರ್ ಮಾಡಿಲ್ಲ, ನಾನು ಅಮೆಝಾನಲ್ಲೇ ನೋಡಿದ್ದು. ಆ್ಯಂಡ್ ಇನ್ನೊಂದೇನಪ್ಪ ಅಂತಂದರೆ ಈ ಪೀಸು ನಿಮಗೆ ಪೇರ್ ಆಗು ಸಿಗುತ್ತೆ ಆ್ಯಂಡ್ ಇಂಡಿವಿಜುವಲ್ ಆಗು ಸಿಗುತ್ತೆ. ಪೇರ್ ಆಗಿ ಪ್ರಾಬಬ್ಲಿ ಇದು 219 rupees ಏನೋ, ಆ್ಯಂಡ್ ಇಂಡಿವಿಜುವಲ್ ನನಗೆ ಈ ಸೈಜಲ್ಲಿ ನನಗೆ 179 ಅಥವಾ 178 ಈ ಎರಡರಲ್ಲಿ ಯಾವುದಾದ್ರೂ ಒಂದು ಪ್ರೈಸ್ ಅಷ್ಟರಲ್ಲಿ ನಾನು ಇದನ್ನು ತೊಗೊಂಡೆ. 400 179 ಎಲ್ಲಿ? ಓ ಮೈ ಗಾಡ್, ಐ ವಾಸ್ ಸೋ ಶಾಕ್ಡ್ ಗೊತ್ತಾ. ಸೊ ದಯವಿಟ್ಟು ಹೇಳ್ತೀನಿ, ಯಾಮಾರಬೇಡಿ. ಯಾವುದೇ ಅಂಗಡಿಗೆ ಹೋಗಿ ಎಲ್ಲೇ ಹೋದ್ರೂ ಒಂದಷ್ಟು R&Dನ ನೀವು ಮಾಡಿ. ಫಸ್ಟು ಯಾರೋ ಹೇಳ್ತಾರೆ ಅಂಥೇಳಿ ಬ್ಲೈಂಡಾಗಿ ಹೋಗಿ ಏನೋ ಪರ್ಚೇಸ್ ಮಾಡೋದಾಗಿರಲಿ, ಏನೋ ಒಂದು ತೊಗೊಳೋದಾಗಿರಲಿ ಮಾಡೋದಕ್ಕೆ ಹೋಗಬೇಡಿ. ಸೊ ನಿಮ್ಮ ಕೈಲಿ ಎಷ್ಟಾಗುತ್ತೋ, ಇವಾಗೆಲ್ಲ ಆನ್ಲೈನಲ್ಲಿ ಸಿಗುತ್ತೆ, ಎಲ್ಲರೂ ಸ್ಮಾರ್ಟ್ ಆಗಿದ್ದೀವಿ, ಎಲ್ಲರ ಹತ್ರನೂ ಫೋನ್ಗಳಿರುತ್ತೆ, ಸ್ಮಾರ್ಟ್ಫೋನು. ಸೊ ಸರ್ಚ್ ಮಾಡಿ, 1-2 ದಿನ ನಿಧಾನ ಆದರೂ ಪರವಾಗಿಲ್ಲ. ಆ್ಯಕ್ಚುಲಿ ಹೇಳಬೇಕು ಅಂತಂದರೆ ನಂಗೆ 1 ಮಂತಿಂದ ನಾನು ಇದನ್ನು ಹುಡುಕಿ ಲಾಸ್ಟಲ್ಲಿ ನನ್ನ ಬಜೆಟ್ ಫ್ರೆಂಡ್ಲಿ ನಾನು ತೊಗೊಂಡಿದ್ದು. ಬಿಕಾಸ್ ನಾನು ಆವಾಗಲೇ ಹೇಳ್ದಂಗೆ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಅವ್ರಿಗೆ ಗೊತ್ತು, ಮನಿ ವ್ಯಾಲ್ಯೂ ಗೊತ್ತು ನಮಗೆ. ಸೊ ಹಾಗಾಗಿ ನಾವು ಒಂದೊಂದು ರೂಪಾಯಿನೂ ಸ್ಪೆಂಡ್ ಮಾಡೋದಕ್ಕೆ ಹಿಂದೆ ಮುಂದೆ ಯೋಚನೆ ಮಾಡ್ತೀವಿ. ಸೊ ಹಾಗೆ ನೀವು ಸ್ಪೆಂಡ್ ಮಾಡ್ತಿದ್ದೀರಾ ಅಂತಂದರೆ ಅದು ವರ್ತ್ ಇರಬೇಕು, ಆವಾಗಲೇ ನೀವು ಸ್ಪೆಂಡ್ ಮಾಡಿ, ಓಕೆನಾ. ಸೊ ನಾನು ಈ ವಿಡಿಯೋ ಮಾಡೋದಕ್ಕೆ ರೀಸನ್ ಏನು ಅಂತಂದರೆ, ಸೊ ನಿಮ್ಮ ಹತ್ರ ಐ ನೋ ತುಂಬ ಜನ ಇದನ್ನು ಹುಡುಕ್ತಿರ್ತೀರ. ಸೊ ನಿಮ್ಗೆ ಯಾರಿಗಾದ್ರೂ ಆಲ್ರೆಡಿ ಗೊತ್ತಿದ್ದರೆ ಫೈನ್, ಸೂಪರ್, ಒಂದಷ್ಟು ಜನಕ್ಕೆ ಶೇರ್ ಮಾಡಿ, ಇನ್ಫಾರ್ಮೇಷನ್ನ ಯೂಸ್ಫುಲ್ ಆಗುತ್ತೆ. ಗೊತ್ತಿಲ್ಲದೆ ಇರೋರಿಗೆ ಈ ವಿಡಿಯೋ ಯೂಸ್ಫುಲ್ ಆಗಲಿ. ಆ್ಯಂಡ್ ಸೊ ಕಷ್ಟಪಡ್ತಿದ್ರೆ ಏನೋ ಒಂದು ಹೆಲ್ಪ್ಫುಲ್ ಆಗಲಿ ಅನ್ನೋದು ಅಷ್ಟೇ ನನ್ನ ಇಂಟೆನ್ಷನು. ಸೊ ಇದನ್ನು ಅಮೆಝಾನಲ್ಲಿ ಸಿಗುತ್ತೆ, ಅದು ಲಿಂಕು ಕೂಡ ನಿಮಗೆ ಎಲ್ಲೋ ಮೆನ್ಷನ್ ಮಾಡಿರ್ತೀನಿ. ನಿಮಗೆ ಏನಾದರೂ ನೀವು ಪ್ರೈಮ್ ಮೆಂಬರ್ ಆಗಿದ್ದರೆ ಅಮೆಝಾನಲ್ಲಿ ನೀವಾಗಿದ್ದರೆ, ಅಥವಾ ಇಲ್ಲ ಅಂತಂದರೆ ನಿಮ್ಮ ಫ್ರೆಂಡ್ಸ್ ಯಾರಾದರೂ ಆಗಿದ್ದರೆ, ನೀವು ಅವ್ರ ಹತ್ರ ಪರ್ಚೇಸ್ ಮಾಡೋದ್ರಿಂದ ಸೊ ಇದನ್ನು 1 day ಡೆಲಿವರಿ ಬರುತ್ತೆ, ನೀವು ಪ್ರೈಮ್ ಮೆಂಬರ್ ಆಗಿದ್ದರೆ ಮಾತ್ರ. ಇಲ್ಲ ಅಂತಂದರೆ ನಿಮಗೆ 1 ವೀಕಲ್ಲಿ ಆರ್ ವಿತಿನ್ 1 ವೀಕಲ್ಲಿ ನಿಮಗೆ ಈ ಪ್ರಾಡಕ್ಟ್ನ ಸಿಗುತ್ತೆ. ಇದು ಸಿಗೋದಿಲ್ಲ, ಇದು ನಿಮ್ಗೆ ಆನ್ಲೈನಲ್ಲಿ ಸಿಗುತ್ತೆ, ಬಟ್ ಆನ್ಲೈನಲ್ಲಿ ಇದು ಕೂಡ ಕಾಸ್ಟ್ಲಿ. ಸುಮ್ಮನೆ ಯಾಕೆ ದುಡ್ಡು ವೇಸ್ಟ್ ಮಾಡ್ತೀರಾ? ನಿಮಗೆ ಚೀಪಾಗಿ ಆಚೆ ಕಡೆ ಸಿಗಬೇಕಾದ್ರೆ ಸೊ 1-2 ಕಾಸು ಯಾಕೆ ಕೊಡ್ತೀರಾ? ಇದು ತುಂಬ ಕಾಸ್ಟ್ಲಿ ಇದೆ ಆಚೆ ಕಡೆ. ಸೊ ಹಾಗಾಗಿ ಇದು ಆನ್ಲೈನಲ್ಲಿ ತೊಗೊಳ್ಳಿ, ವರ್ತ್ ಅಂತ ಅನಿಸುತ್ತೆ. ಇದು ನಿಮಗೆ ಕಾಂಬೋಲು ಸಿಗುತ್ತೆ, ಇದು 2 ಪೇರ್ ಸಿಗುತ್ತೆ, 1 ಪೇರ್ ಸಿಗುತ್ತೆ. ಆ್ಯಂಡ್ ಬರೀ 179 ಅಲ್ಲ, 198 ಆ ಥರದಲ್ಲೂ ಸಿಗುತ್ತೆ. ನೀವು ನೋಡಿ ನೀವು ಪರ್ಚೇಸ್ ಮಾಡಿ. ಇದನ್ನು ಮಾತ್ರ ದಯವಿಟ್ಟು ಹೋಗಿ ಅಂಗಡಿಲೇ ತೊಗೊಳ್ಳಿ, ಅದು SP ರೋಡಲ್ಲಿ ಸಿಗುತ್ತೆ, 50 rupees. ಇದಕ್ಕೆ ಮೇಲೆ ಸ್ಪೆಂಡ್ ಮಾಡೋದಕ್ಕೆ ಹೋಗ್ಬೇಡಿ, ಇದ್ರ ಮೇಲೆ ಜಾಸ್ತಿ. ಆ್ಯಂಡ್ ಪ್ರೈಮ್ ಮೆಂಬರ್ ಆಗಿದ್ದರೆ ನೀವಾದರೂ ಆಗಿದ್ರೆ ಸರಿ, ಅಥವಾ ನಿಮ್ಮ ಫ್ರೆಂಡ್ಸ್ ಆದರೂ ಆಗಿರಿ ಸರಿ, ನಿಮ್ಮ ಮನೇನ ಅವ್ರಿಗೆ ಟ್ರಾನ್ಸ್ಫರ್ ಮಾಡಿಬಿಡಿ. 1 ಡೇಲಿ ಬರುತ್ತೆ. ನನಗೆ 1 day ಡೆಲಿವರಿ ಇದಕ್ಕೆ ಬಂದಿದ್ದು ನನಗೆ. ಸೊ ನನಗೆ ಎಷ್ಟು ಖುಷಿ ಆಯಿತು ಅಂತಂದರೆ, ಇಟ್ಸ್ ಅಫ್ಕೋರ್ಸ್ ಇಟ್ಸ್ ಮ್ಯಾಟರ್ ಆಫ್ ಮನಿನೇ ಇದು ಮ್ಯಾಟರ್ ಆಗೋದು. ನಮಗೇನು ಇಷ್ಟ ಆಗಿದೆ ಅದು ಸಿಕ್ಕಿದೆ, ಅದು ಒಂದು. ಆ್ಯಂಡ್ ಇಟ್ಸ್ ಮ್ಯಾಟರ್ ಆಫ್ ಮನಿ ಆಲ್ಸೋ ಅಲ್ವಾ. ಸೊ ಹಾಗಾಗಿ ನಾನು ಲಿಂಕು ಕೂಡ ಶೇರ್ ಮಾಡಿರ್ತೀನಿ. ಆ್ಯಂಡ್ ಬೇರೆ ವೆಬ್ಸೈಟಲ್ಲಿ ನಾನು ಎಕ್ಸ್ಪ್ಲೋರ್ ಮಾಡಿಲ್ಲ, ನೀವು ಬೇಕಲ್ಲಿ ಅಲ್ಲೂ ಕೂಡ ನೀವು ಫ್ಲಿಪ್ಕಾರ್ಟ್ ಮತ್ತು ಮೀಶೋಲು ಎಕ್ಸ್ಪ್ಲೋರ್ ಮಾಡಿ ಆಮೇಲೆ ತೊಗೊಳ್ಳಿ. ಆ್ಯಂಡ್ ಇದನ್ನು ನಾನು ಫಿಟ್ ಕೂಡ ಮಾಡಿ ನೋಡಿದೆ, ಕರೆಕ್ಟಾಗಿ ಫಿಟ್ ಆಗ್ತಿದೆ ನನ್ನ ಟ್ರೈಪಾಡ್ಗೆ. ಆ್ಯಂಡ್ ಸೊ ಇನ್ನೇನು ಹೇಳ್ಬೇಕು. ಆ್ಯಂಡ್ ಇದೊಂದೇ ಕಲರ್ ಬರೋದು, ಬೇರೆ ಕಲರೆಲ್ಲ ಬರೋಲ್ಲ, ಬ್ಲ್ಯಾಕಲ್ಲೇ. ಸೊ ವರ್ತ್ ಆಗಿದೆ, ತೊಗೊಳ್ಳಿ. ಸೊ ಆರಾಮಾಗಿ ಇದು ಫಿಟ್ ಕೂಡ ಆಗುತ್ತೆ. ಐ ಆಮ್ ಹ್ಯಾಪಿ ಬೈಯಿಂಗ್ ದಿಸ್ ಪ್ರಾಡಕ್ಟ್. ಸೊ ಅಷ್ಟು 1 ತಿಂಗಳು ನಾನು R&D ಮಾಡಿ ಈ ಪ್ರಾಡಕ್ಟ್ ತೊಗೊಂಡಿದ್ದು ನನಗೆ ಸಿಕ್ಕಾಪಟ್ಟೆ ಖುಷಿ ಇದೆ. ನಾನು ಬಂದಿದ್ದ ತಕ್ಷಣ ಇಮಿಡಿಯೇಟ್ಲಿ ನಾನು ಟೆಸ್ಟ್ ಮಾಡಿ ನೋಡಿದ್ದೆ, ಇದಾಗತ್ತಾ ಇಲ್ಲ ಅಂತಂದರೆ ಇದು ಕೂಡ ರಿಟರ್ನ್ ಮಾಡಬೇಕಾ ಅಂತ. ಅದೇ ಫಸ್ಟ್ ನಾನು ಟ್ರೈ ಮಾಡಿದ್ದು, ಬಂದಿದ್ದ ತಕ್ಷಣ ನನಗೆ ಅದನ್ನೇ ನಾನು ಟ್ರೈ ಮಾಡಿದ್ದು. ಬಟ್ ಎಸ್, ಇಟ್ಸ್ ಫಿಟ್ಟಿಂಗ್. ಸೊ ಈ ಥರ ಫಿಟ್ ಆಗ್ತಿದೆ, ಆರಾಮಾಗಿ ನೀವು ಇದನ್ನು ಪರ್ಚೇಸ್ ಮಾಡ್ಬೋದು. ಹಾರಿಜಾಂಟಲ್ ಆ್ಯಂಡ್ ವರ್ಟಿಕಲ್, ಇದು ಹಾರಿಜಾಂಟಲ್ ಆ್ಯಂಡ್ ದಿಸ್ ಇಸ್ ವರ್ಟಿಕಲ್. ಸೊ ಆರಾಮಾಗಿ ನಮ್ಗೆ ಹೇಗೆ ಬೇಕೋ ಹಾಗೆ ನಾವು ಫೋನ್ನ ಇದಕ್ಕೆ ಸಿಗಿಸ್ಕೊಂಡು ನಾವು ವಿಡಿಯೋ ಮಾಡ್ಬೋದು, ಓಕೆನಾ. ಸೊ ಅಷ್ಟೇ ಗೈಸ್, ಈ ಇನ್ಫಾರ್ಮೇಷನ್ ನಿಮ್ಮ ಹತ್ರ ಶೇರ್ ಮಾಡ್ಕೋಬೇಕು ಅಂತಾಯಿತು. ಸೊ ಹಾಗಾಗಿ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಆ್ಯಂಡ್ SP ರೋಡ್ಗೆ ನೀವು ಹೋಗ್ತೀರಾ ಅಂತಂದರೆ ಮಧ್ಯಾಹ್ನದ ಮೇಲೆ ಹೋಗಬೇಡಿ, ಬೆಳಗ್ಗೆನೇ ಹೋಗಿ ಸಂಡೇಸ್. ಬಿಕಾಸ್ ಯಾಕಂದರೆ ಆಫ್ಟರ್ನೂನ್ ಎಲ್ಲ ಅಂಗಡಿ ಕ್ಲೋಸ್ ಆಗಿರುತ್ತೆ, ಅದಕ್ಕಿಂತ ಮುಂಚೆನೇ ಹೋಗಿ. ಲಂಚ್ 1 o'clock 1:30 2 o'clock ಮುಂಚೆನೇ ಹೋಗಿ. ಆ್ಯಂಡ್ ಸೊ ಅಷ್ಟೇ ಗೈಸ್, ಈ ವಿಡಿಯೋದಲ್ಲಿ ನಿಮ್ಮ ಹತ್ರ ನಾನು ಶೇರ್ ಮಾಡ್ಕೋಬೇಕಾಗಿದ್ದು ಇನ್ಫಾರ್ಮೇಷನ್. ಸೊ ಹೆಲ್ಪ್ಫುಲ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಹೆಲ್ಪ್ಫುಲ್ ಆದರೆ ಒಂದಷ್ಟು ಜನಕ್ಕೆ ಶೇರ್ ಮಾಡಿ, ನಿಮಗೆ ಗೊತ್ತಿದ್ದರೆ ಒಂದಷ್ಟು ಜನಕ್ಕೆ ಶೇರ್ ಮಾಡಿ. ಸೊ ಪಾಪ ಯಾರಾದರೂ ಈ ಥರ ಏನಾದರೂ ಅವ್ರು ಒದ್ದಾಡ್ತಿದ್ರೆ, ಎಲ್ಲಿ ಸಿಗುತ್ತೆ ನಮಗೆಲ್ಲೂ ಸಿಗ್ತಿಲ್ಲ ಅಂಥೇಳಿ ಒದ್ದಾಡ್ತಿದ್ರೆ, ಸೊ ಬೇರೆ ಟ್ರೈಪಾಡ್ ಮೇಲೆ ಅವ್ರು ಇನ್ವೆಸ್ಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ, ಸೊ ದಯವಿಟ್ಟು ಇನ್ವೆಸ್ಟ್ ಮಾಡಿಬಿಡಿ, ಅದು ಸಪ್ರೇಟಾಗಿ ಸಿಗುತ್ತೆ ನಿಮಗೆ. ಸೊ ಆರಾಮಾಗಿ ನೀವು ಅದನ್ನು ಪರ್ಚೇಸ್ ಮಾಡಿ ನೀವು ಟ್ರೈಪಾಡ್ನ ಯೂಸ್ ಮಾಡ್ಬೋದು, ಸರಿನಾ. ಸೊ ಅಷ್ಟೇ ಗೈಸ್, ಸೊ ಈ ವಿಡಿಯೋ ಇಲ್ಲಿಗೆ ನಿಲ್ಲಿಸ್ತಾ ಮತ್ತೊಂದು
ಇನ್ನೊಂದು ಚೆನ್ನಾಗಿರೋ ವಿಡಿಯೋ ಜೊತೆ ನಿಮ್ಮನ್ನು ಭೇಟಿ ಆಗ್ತೀನಿ. ಸೊ ಅಂಚಿಲ್ದ ನೀವೇನು ಮಾಡಬೇಕು, ಇಟ್ಸ್ ವೆರಿ ಸಿಂಪಲ್. ನಾನು ಯಾವಾಗಲೂ ಹೇಳ್ದಂಗೆ ನನ್ನ ಯೂಟ್ಯೂಬ್ ಚಾನಲಲ್ಲಿ ನನ್ನ ವೀಡಿಯೋಸ್ನ ನೋಡ್ತೀರಿ ಅಂತ ಹೇಳ್ತಾ, ಮಿಸ್ ಮೀ ಆ್ಯಂಡ್ ಬ್ಲೆಸ್ ಮೀ ಆ್ಯಂಡ್ ಸೈನಿಂಗ್ ಆಫ್. ಬಾಯ್.